ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನೆಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ JP ನಗರ 9th ಫೇಸ್, ಅಂದರೆ ನಿಯರ್ ಬೈ ಅಂಜನಾಪುರ 9th ಫೇಸ್ ಹತ್ತಲಿರುವಂಥ 30-40 ರೆಂಟಲ್ ಇನ್ಕಮಿಂಗ್ ಅಂದರೆ ಬಾಡಿಗೆ ಆದಾಯ ತರುವ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಇದು ಬಂದು ನಿಮಗೆ ಈಸ್ಟ್ ಫೇಸ್ ಆಗಿರುತ್ತೆ, ಈಸ್ಟ್ ಗೇಟ್ ಆಗಿರುತ್ತೆ. ಅಂದರೆ ಇದು BBMP ಏಕತ ಆಗಿರುತ್ತೆ ನಿಮಗೆ ನೋಡಿ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಎಲ್ಲ 2 BHK ಆಗಿರುತ್ತೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ ನೋಡಿ. ಈ ಕಡೆ ಬಂದರೆ ನಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಇಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಹೋದರೆ ನಿಮಗೆ ಬನ್ನಾರ್ಘಟ್ಟ 80 ಫೀಟ್ ರೋಡ್ ಸಿಗುತ್ತೆ ನಿಮಗೆ. ಹಾಗೆ ಈ ಕಡೆ ನೋಡಿ, ಈ ಕಡೆ ಕೂಡ 30 ಫೀಟ್ ರೋಡ್ ಸಿಗುತ್ತೆ ನಿಮಗೆ. ಈ ಕಡೆಯಿಂದ ಹೋದರೆ ನಿಮ್ಗೆ ಅಂಜನಾಪುರ 9th ಬ್ಲಾಕು, ಅಂದರೆ ನಿಮ್ಗೆ ಅಂಜನಾಪುರ ಸರ್ಕಲ್ ಬರುತ್ತಲ್ಲ, ನಿಯರ್ ಬೈ ಆಗಿರುತ್ತೆ ನಿಮಗೆ. ತುಂಬ ಒಳ್ಳೆ ಏರಿಯಾ ಅಂತ ಹೇಳ್ಬೋದು, ಒಳ್ಳೆ ಮನೆ ಅಂತ ಹೇಳ್ಬೋದು. ರೆಂಟಲ್ ಇನ್ಕಮಿಂಗ್ ಇನ್ವೆಸ್ಟ್ಮೆಂಟ್ ನೋಡ್ತಾ ಇರ್ತಾರಲ್ಲ, ಅವ್ರಿಗೋಸ್ಕರ ಈ ಮನೆ ಆಗಿರುತ್ತೆ. ಆ ಮನೆ ಇದೇ ಆಗಿರುತ್ತೆ. ಬನ್ನಿ ಒಳಗಡೆ ಒಂದು ಸತಿ ನೋಡಿಸ್ತೀನಿ ಹೆಂಗಿದೆ ಹೆಂಗಿಲ್ಲ ಅಂತ. ಬನ್ನಿ ಹೋಗೋಣ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡಿಸ್ತಾ ಇದ್ದೀನಿ. ನೋಡ್ಬೋದು ಗೇಟು ನಿಮಗೆ MSL ಗೇಟ್ ಕೊಟ್ಟಿದ್ದಾರೆ ನಿಮಗೆ ಫುಲ್ಲು. ಹಾಗೆ ಇಲ್ಲಿ ಒಂದು ನೇಮ್ ಬೋರ್ಡು, ಹೆಸರು ಮಾಡೋದಕ್ಕೆ ಬೋರ್ಡ್ ಕೊಟ್ಟಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ನೋಡ್ಬೋದು ಪಾರ್ಕಿಂಗ್ ಟೈಲ್ಸಿಂಗ್ ಕೂಡ ಆಗಿದೆ. ಹಾಗೆ ಸೈಡೆಲ್ಲ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ ನಿಮಗೆ. ಮೀಟ್ರ್ ಅಂತ ತಗೋಬೇಕಾಗುತ್ತೆ ನಮಗೆ. ಹಾಗೆ ಇದಕ್ಕೆ ಬೋರು ಸಂಪು 2 ಇದೆ ನಿಮಗೆ. ಬೋರು ಸಂಪು 2 ಇದೆ ನಿಮಗೆ. ಧಾರಾಳವಾಗಿ ನೀವು 4 ಕಾರು ಆರಾಮಾಗಿ ನಿಲ್ಲಿಸ್ಕೋಬೋದು ನೋಡಿ. ಅಲ್ಲೊಂದು ಕಾರು, ಅಲ್ಲೊಂದು ಕಾರು, ಇಲ್ಲೊಂದು ಕಾರು, ಇಲ್ಲೊಂದು ಕಾರು ಆರಾಮಾಗಿ ನಿಲ್ಲಿಸ್ಕೋಬೋದು. ಹಾಗೆ 1ರಿಂದ 2 ಬೈಕ್ ಕೂಡ ನಿಲ್ಲಿಸ್ಕೋಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಫುಲ್ ವಿಡಿಯೋ ನೋಡಿ ನೀವು. ಲಾಸ್ಟಲ್ಲಿ ಹೇಳಿರ್ತೀನಿ ಇದ್ರ ರೇಟನ್ನ ನಾನು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಅವಲೇ ಹೇಳ್ದಂಗೆ ನಿಮಗೆ ಧಾರಾಳವಾಗಿ 4 ಕಾರ್ ನಿಲ್ಲಿಸ್ಕೊಂಡು 1ರಿಂದ 2 ಬೈಕ್ ಕೂಡ ನಿಲ್ಲಿಸ್ಕೋಬೋದು. ಓಕೆ, ಇದಿಷ್ಟು ನಮಗೆ ಗ್ರೌಂಡ್ ಫ್ಲೋರಲ್ಲಿ ಬರುವಂಥ ಡೀಟೇಲ್ಸ್ ಆಗಿರುತ್ತೆ ನೋಡಿ. ಸೇಫ್ಟಿ ವೈಸ್ ನಮಗೆ MS ಗ್ರಿಲ್ ಕೂಡ ಕೊಟ್ಟಿದ್ದಾರೆ 4 ಕಡೆಯೂ. ನಿಮಗೆ ಫುಲ್ಲು MS ಗ್ರಿಲ್ ಮಾಡಿದ್ದಾರೆ ಸೇಫ್ಟಿ ವೈಸ್ಗೆ. ಬನ್ನಿ ಮೇಲೆ ಹೋಗೋಣ. ಮಾಡಿದ ಮೇಲೆ ಫಸ್ಟ್ ಫ್ಲೋರ್ಗೆ ಫಸ್ಟು ಲಾಸ್ಟ್ ನೋಡಿಸ್ತೀನಿ ನಾನು. ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಇದೆ ನಿಮಗೆ, ಏನು ಬೇರೆ ಚೇಂಜ್ ಇಲ್ಲ. 4 ಫ್ಲೋರು ಒಂದೇ ಥರ ಮಾಡಿದ್ದಾರೆ ರೆಂಟಲ್ ಅದಕ್ಕೋಸ್ಕರ ನೋಡಿ. ಇಲ್ಲಿ ಬಂದು ಲಿಫ್ಟಿಗೆ ಬಂದಿದೆ ನಿಮಗೆ. 4 ಫ್ಲೋರ್ಗೂ ಲಿಫ್ಟ್ ಅವೈಲೇಬಲ್ ಇದೆ. ಹಾಗೆ ಕರೆಂಟ್ ಕೂಡ ಬಂದಿದೆ. ಇಲ್ಲಿ ಗ್ಯಾಸ್ ಸಿಲಿಂಡರ್ ಮಾಡೋದಕ್ಕೆ 4 ಜಾಗ ಇದೆ. 4 ರೆಂಟಲ್ ಮನೆಗೂ ಸಪ್ರೇಟ್ ಆಗಿದೆ ನಿಮಗೆ. ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ವಿ. ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ನಾನು ಮೆಟ್ಲು ನೋಡಿಸ್ತಾ ಇದ್ದೀನಿ. ಇದು ನೋಡ್ಬೋದು ನಮಗೆ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ನಮಗೆ. ಹಾಗೆ ಸೈಡ್ ಹ್ಯಾಂಡಲ್ ಬಂದ್ಬಿಟ್ಟು SS ಸ್ಟೀಲ್ ಕೊಟ್ಟಿದ್ದಾರೆ ನಮಗೆ. ಧಾರಾಳವಾಗಿ 3.5 ಅಡಿ ಇದೆ. ಆರಾಮಾಗಿ ಒಬ್ಬರು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಓಕೆ, ಮಾಡಿ ಮೇಲೆ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ ನಾವು ನೋಡಿ. ಫಸ್ಟ್ ಫ್ಲೋರಲ್ಲಿ ನೋಡಿ ಎಷ್ಟು ದೊಡ್ಡ ಜಾಗ ಇದೆ ನಿಮಗೆ. ಧಾರಾಳವಾಗಿ ಒಂದು 10 ಜನ ಚೇರ್ ಹಾಕೊಂಡು ಆರಾಮಾಗಿ ಕೂತ್ಕೋಬೋದು ನೀವು. ಮನೆ ಮುಂದುಗಡೆ ಫಂಕ್ಷನ್ ಏನೋ ಮಾಡಿದ್ರೆ ಧಾರಾಳವಾಗಿ ಆರಾಮಾಗಿ ಕೂತ್ಕೋಬೋದು ನೀವು ಇಲ್ಲೇ. ಹಾಗೆ ಸೈಡೆಲ್ಲ ನಮಗೆ ಟಫನ್ ಗ್ಲಾಸ್ ಕೊಟ್ಟು SS ಸ್ಟೀಲ್ ಕೊಟ್ಟಿದ್ದಾರೆ. ಮೇಲ್ಗಡೆ ನೋಡ್ಬೋದು PVC ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಒಂದು ಡೀಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ಕಮ್ಮಿ, ನಾನು ಹೇಳ್ತಿರೋದು ಕಮ್ಮಿ ಅಂದರೂ ನಿಮಗೆ ಒಂದು ಮನೆಯಿಂದ 25,000 ಆರಾಮಾಗಿ ಬರುತ್ತೆ. ಫುಲ್ ಟೋಟಲಿಂದ ನಿಮಗೆ 1 ಲಕ್ಷ ರೆಂಟಲ್ ಬರುತ್ತೆ ನಿಮಗೆ. ನೀವು ಇದ್ಕೊಂಡು ನೀವು ರೆಂಟ್ ಕೊಡ್ತೀವಿ ಅಂದರೆ ಧಾರಾಳವಾಗಿ ತಿಂಗಳಿಗೆ ಒಂದು 75,000ರಿಂದ 80,000 ರೂಪಾಯಿ ಆರಾಮಾಗಿ ತೊಗೋಬೋದು ರೆಂಟು. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ವಾಲ್ ನೋಡಿಸ್ತಾ ಇದ್ದೀನಿ. ನೋಡ್ಬೋದು ನಮಗೆ ಬಟರ್ಫ್ಲೈ ಟೈಲ್ಸ್ ಹಾಕಿದ್ದಾರೆ. ಹಾಗೆ ಮೈನ್ ಡೋರ್ ನೋಡಿಸ್ತಾ ಇದ್ದೀನಿ ನಿಮಗೆ. ಇದು ಕೂಡ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಹಾಗೆ ಕಿಟಕಿ ಕೂಡ ಅಷ್ಟೇ. ತುಂಬ ಜನ ಕೇಳ್ತಾ ಇರ್ತಾರೆ ಇನ್ವೆಸ್ಟ್ಮೆಂಟ್ಗೋಸ್ಕರ ಮನೆ ನೋಡಿಸಿ ಅಂತ. ಅಂಥವ್ರಿಗೋಸ್ಕರ ಇದು ರೆಂಟಲ್ ಇನ್ಕಮಿಂಗ್ ಮನೆ ಆಗಿರುತ್ತೆ. ಓಕೆ, ಇದು ಬಂದು ಈಸ್ಟ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಓಕೆ ನೋಡಿ, ಮನೆ ಒಳಗಡೆ ಬರ್ತಾರಂಗೆ ನಮಗೆ ದೊಡ್ಡದಾಗಿ ಹಾಲ್ ಸಿಗುತ್ತೆ. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. 2 BHK ಆಗಿರುತ್ತೆ ಇದು ಕೂಡ ನಿಮಗೆ. ಹಾಗೆ ಫ್ಲೋರಿಂಗ್ ಕೂಡ ನಿಮಗೆ ಗ್ರಾನೈಟ್ ಆಗಿರುತ್ತೆ, ಬ್ಲ್ಯಾಕ್ ಕಲರ್ದು. ತುಂಬ ಒಳ್ಳೆ ಡಿಸೈನ್ಸಲ್ಲಿ ಮಾಡಿದ್ದಾರೆ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ಹಾಲ್ ಸಿಗುತ್ತೆ ನೋಡ್ಬೋದು ಇಲ್ಲಿ.
ದೊಡ್ಡದಾಗಿ ಟಿ ವಿ ಯೂನಿಟ್ ಬಂದಿದೆ. ಕೆಳಗಡೆ ಫುಲ್ ಕಬೋರ್ಡ್ ಬಂದಿದೆ. ಹಾಗೆ ಇಂಟರ್ನೆಟ್ ಕಲೆಕ್ಷನ್ ಎರಡೂ ಆಗಿದೆ ನಿಮಗೆ. ಹಾಗೆ ಇಲ್ಲೇ ನಿಮಗೆ ದೇವ್ರ ಮನೆಯೂ ಬಂದಿದೆ, ನೋಡಿಸ್ಕೊಡ್ತೀನಿ. ಇದು ಕೂಡ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ನೋಡಿ. ಆರಾಮಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ. ಒಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ಹಾಗೆ ಇಲ್ಲಿ ಬಂದು ನಮಗೆ ಟಿ ವಿ ಯೂನಿಟ್ ಬಂದಿದೆ ನೋಡಿ. ಇಂಟರ್ನೆಟ್ಟು ಕೇಬಲ್ ಕಲೆಕ್ಷನ್ ಎಲ್ಲ ಆಗಿದೆ ನಮಗೆ. ಟಿ ವಿ ಕೂಡ ಅಷ್ಟೇ, ನಿಮಗೆ 60 ಇಂಚಸ್ ಟಿ ವಿ ಮಡಿಕೋಬೋದು ಆರಾಮಾಗಿ ನೀವು. ಹಾಗೆ ಮೇಲ್ಗಡೆ ಕೂಡ ಅಷ್ಟೇ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನೋಡಿ. ಇಲ್ಲಿ ಕೂಡ ನೀವು ಧಾರಾಳವಾಗಿ ನೀವು ಎಲ್ ಶೇಪಲ್ಲಿ ಸೋಫಾ ಹಾಕೋಬೋದು. ಇಲ್ಲಿ ಆರಾಮಾಗಿ ಇಲ್ಲಿಂದ ಎಲ್ ಶೇಪಲ್ಲಿ ಸೋಫಾ ಹಾಕೋಬೋದು. ಬೇಕಂದರೆ ಇಲ್ಲೂ ಕೂಡ ನೀವು ದೊಡ್ಡದಾಗಿ ಸೋಫಾ ಹಾಕೋಬೋದು. ನಿಮಗೆ ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಅಡುಗೆ ಮನೆಗೆ ಹೋಗೋಕ್ಕೆ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ ಜಾಗ. ವುಡನ್ ವರ್ಕ್ ಮಾಡಿದ್ದಾರೆ. ಅಡುಗೆ ಮನೆ ಕೂಡ ನೋಡಿ ಧಾರಾಳವಾಗಿದೆ ನಿಮಗೆ. ಕಿಚನ್ನು ಸ್ಲ್ಯಾಬ್ ನೋಡಿ ನಿಮಗೆ ಎಲ್ ಶೇಪಲ್ಲಿ ಬಂದಿದೆ ನಿಮಗೆ ನೋಡಿ. ಇಲ್ಲಿ ಬಂದು ನಮಗೆ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಫ್ರಿಜ್ಜಲ್ಲಿ ಮಡಿಕೋಬೋದು ಧಾರಾಳವಾಗಿ. ಸ್ಲ್ಯಾಬ್ ಕೂಡ ನೋಡ್ಬೋದು ನಿಮಗೆ, ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ದೊಡ್ಡದಾಗಿ. ಕೆಳಗಡೆ ಫುಲ್ ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಕೂಡ ನಿಮಗೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಆಗಿದೆ. ಒಂದು ಡೀಸೆಂಟ್ ಲುಕ್ಕಲ್ಲಿ ಮನೆ ಅಂತ ಹೇಳ್ಬೋದು ನಿಮಗೆ, ಡೀಸೆಂಟಾಗಿದೆ. ಓಕೆ, ಇಲ್ಲಿ ನೋಡ್ಬೋದು ಸಿಂಕು. ಹಾಗೆ ಇಲ್ಲಿ ನಿಮಗೆ ಆಕ್ವಾಗಾರ್ಡ್ ಪಾಯಿಂಟ್ ಔಟ್ ಬಂದಿದೆ. ಇಲ್ಲಿ ಚಿಮ್ನಿ ಬರುತ್ತೆ ನಿಮಗೆ, ಚಿಮ್ನಿ ಪಾಯಿಂಟ್ ಬರುತ್ತೆ ನಿಮ್ಗೆ ಒಳಗಡೆ. ಹಾಗೆ ಇಲ್ಲಿ ಬಂದು ಗ್ಯಾಸ್ ಕಲೆಕ್ಷನ್ ಆಗಿದೆ ನೋಡಿ, ಇಲ್ಲಿದೆ. ಹಾಗೆ ಇದು ಕೂಡ ನಿಮಗೆ ಲಪೋತ್ರ ಗ್ರಾನೈಟೇ ಕೊಟ್ಟಿದ್ದಾರೆ. ಹಾಗೆ ಮಿಕ್ಸಿ ಓವನ್ ಏನೇನೈತೆ ಅಂದರೆ ಇಲ್ಲಿ ಮಡಿಕೋಬೋದು ನೀವು. ಹಾಗೆ ಸ್ಟೋರೇಜ್, ಫುಲ್ ಸಾಫ್ಟ್ವೇರ್ ಕ್ಲೋಸರ್ಸ್ ನಿಮಗೆ. ಈ ಕಾರ್ನರ್ ನೋಡ್ತಾ ಇದ್ದೀನಿ. ನೀವು ನೋಡಿ ಇಲ್ಲಿ ಧಾರಾಳವಾಗಿ ಡೈನಿಂಗ್ ಟೇಬಲ್ ಮಡಿಕೋಬೋದು. 4 ಜನ ಕೂತ್ಕೊಳ್ಳೋಷ್ಟು ಡೈನಿಂಗ್ ಟೇಬಲು ಆರಾಮಾಗಿ ಮಾಡ್ಬೋದು ನೀವು ಕೂಡ. ಓಕೆ, ಇಲ್ಲಿ ಕೈ ತೊಳೆಯೋಕ್ಕೆ ಸಿಂಕ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬಂದಿದೆ ನಿಮಗೆ ದೊಡ್ಡದಾಗಿ ನೋಡಿ. ಇಲ್ಲೂ ಕೂಡ ನಿಮಗೆ ಯುಟಿಲಿಟಿ ಬಂದಿದೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ಇಲ್ಲೇ ನಿಮಗೆ ಮಡಿಕೊಳ್ಳೋಕ್ಕೆ. ಹಾಗೆ ಇಲ್ಲಿ ಸಣ್ಣ ಪುಟ್ಟ ಪಾತ್ರೆಗಳು ಏನೇನಿದೆ ತೊಳ್ಕೊಳ್ಳೋಕೆ ಜಾಗ ಇದೆ. ಸೈಡ್ ನೋಡಿ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮಗೆ ಫುಲ್ಲು MS ಗ್ರಿಲ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಅಡುಗೆ ಮನೆ ಡೀಟೇಲ್ಸ್ ಆಗಿರುತ್ತೆ. ಇಲ್ಲಿ ಏನು ನೋಡ್ತಾ ಇದ್ದೀರೋ ಮನೆ ಡೀಟೇಲ್ಸು ಸೇಮ್ 4 ಫ್ಲೋರು ಹಂಗೆ ಇರುತ್ತೆ. ಯಾಕಂದರೆ ರೆಂಟಲ್ ಇನ್ಕಮಿಂಗ್ ಕಟ್ಟೋರು ಯಾವಾಗಲೂ ಒಂದೇ ಥರ ಕಟ್ತಾರೆ, ಏನು ಚೇಂಜ್ ಮಾಡೋಲ್ಲ. ನೀವು ಒಬ್ಬೊಬ್ರು ಓನರ್ ಇದ್ದು ನಾವು ಬೇರೆಯವ್ರು ಮಾತ್ರ ರೆಂಟ್ ಕೊಡ್ತೀವಿ ಅನ್ನೋರು ಮಾತ್ರ ಎಕ್ಸ್ಟ್ರಾ ಕಟ್ಕೊತಾರೆ ಅಷ್ಟೇ. ನೋಡಿ ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ನಮಗೆ ನೋಡ್ಬೋದು ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ. ಹಾಗೆ ಇಲ್ಲಿ ಒಂದು ಸ್ಟಡಿ ಟೇಬಲು, ಇಲ್ಲಾಂದರೆ ಬೇಕಾದ್ರೆ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಬೆಳಕು ಗಾಳಿಗೋಸ್ಕರ ನಮಗೊಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ಆ ಸೈಡು. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ ನಮಗೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲೂ ಕೂಡ ನಮಗೆ ಬೆಳಕು ಗಾಳಿಗೋಸ್ಕರ ಒಂದು ವಿಂಡೋ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಹಾಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಬಂದಿದೆ ನಿಮಗೆ. ನೋಡಿ ರೆಡಿ ಟು ಮೂವ್ಸ್ ಅಂತಲೇ ಹೇಳ್ಬೋದು. ಇದು ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ, ಕೊಳಾಯಿ ಫಿಟ್ಟಿಂಗ್ಸ್ ಆಗಲಿ ಎಲ್ಲ ಆಗೋಗಿದೆ ನಿಮಗೆ. ಜಸ್ಟ್ ಒಂದು ಕಾಟ್ ಆನ್ ಮಾಡ್ಕೋಬೇಕು. ಅದು 8 ಬರೋರು ಹಾಕೊಂತಾರೆ ಕಾಟನ್ನ.
ಕಾಟನ್ ತಗೊಂಡ್ರೆ ಜಸ್ಟ್ ಬಾಡಿಗೆ ನೀವು ಕೊಟ್ಕೋಬೋದು ಡೈರೆಕ್ಟಾಗಿ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇದು ಜನರಲ್ ರೆಸ್ಟ್ ರೂಮ್ ಆಗಿರುತ್ತೆ ನಿಮಗೆ. ನೋಡಿ ಎಲ್ಲ ಕಬೋರ್ಡ್ ಎಲ್ಲ ಕೊಂಡಿಸ್ಬಿಟ್ಟವ್ರೆ, ಕೊಳಾಯಿ ಎಲ್ಲ ಹಾಕಿದ್ದಾರೆ, ಸಿಂಕ್ ಆಗಲಿ ಕೊಳಾಯಿ ಆಗಲಿ ಎಲ್ಲ ಹಾಕ್ಬಿಟ್ಬಿಟ್ಟಿದ್ದಾರೆ. ಇದು ಜನರಲ್ ರೆಸ್ಟ್ ರೂಮ್ ಆಗಿರುತ್ತೆ, ಕಾಮನ್ ರೆಸ್ಟ್ ರೂಮು. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಮಗೆ. ಇದು ಕೂಡ ಅಷ್ಟೇ ನೋಡ್ಬೋದು ನಿಮಗೆ, ತುಂಬ ಚೆನ್ನಾಗಿ ಬಂದಿದೆ, ದೊಡ್ಡದಾಗಿ ನೀಟಾಗಿದೆ, ಆರಾಮಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಕಡೆ ನಮಗೆ ವಿಂಡೋವನ್ನು ಕೊಟ್ಟಿದ್ದಾರೆ, ಅಂದರೆ ನಾರ್ತ್ ಸೈಡ್ ಒಂದು ವಿಂಡೋ ಕೊಟ್ಟಿದ್ದಾರೆ ಬೆಳಕುಗಳಿಗೋಸ್ಕರ. ವೆಸ್ಟ್ ಸೈಡ್ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಮಗೆ ಕಬೋರ್ಡ್ ಬಂದಿದೆ ನೋಡಿ ದೊಡ್ಡದಾಗಿ. ಹಾಗೆ ಇಲ್ಲೊಂದು ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ ನಮಗೆ. ಮೇಲ್ಗಡೆ ಬಂದು ನಮಗೆ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. ಓಕೆ, ಇದು ಬಂದು ನಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂಥ 2 BHK ಅಂದರೆ ಡಬಲ್ ಬೆಡ್ರೂಮ್ ಮನೆ ಡೀಟೇಲ್ಸ್ ಆಗಿರುತ್ತೆ. ಇವಾಗ ನೋಡಿ, ಫಸ್ಟ್ ಫ್ಲೋರ್ ನೋಡ್ಸಿದ್ದೀನಿ, ಡೈರೆಕ್ಟಾಗಿ ನಾನು 4th ಫ್ಲೋರ್ಗೆ ಹೋಗ್ಬಿಡ್ತೀನಿ. ಯಾಕಂದರೆ 4 ಫ್ಲೋರು ನೋಡಿಸಿದ್ರೆ ನಿಮಗೆ ಒಂಥರ ಬೋರ್ ಹೊಡೆದ್ಬಿಡುತ್ತೆ. ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಸೇಮ್ ಮನೆ ಆಗಿರುತ್ತೆ ನಿಮಗೆ 4th ಫ್ಲೋರಲ್ಲಿ. ಜಸ್ಟ್ ನಾನು ನೋಡಿಸ್ತಾ ಹೋಗ್ತೀನಿ, ನೋಡ್ತಾ ಹೇಳೋಕ್ಕಾಗಲ್ಲ ಏನೇನಿದೆ ಅಂತ, ಯಾಕಂದರೆ ಆಲ್ರೆಡಿ ಎಲ್ಲ ಎಕ್ಸ್ಪ್ಲೇನ್ ಇಲ್ಲೇ ಮಾಡಿದ್ದೀನಲ್ವಾ, ಅದಕ್ಕೋಸ್ಕರ. ಓಕೆ, ಇದು ಬಂದು ಫಸ್ಟ್ ಫ್ಲೋರ್ ಆಗಿರುತ್ತೆ. ಇವಾಗ ನಾವು 2ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೇಮ್ ಜಾಗ, ಸೇಮ್ ಮನೆ. ಏನಂದರೆ ಒಳಗಡೆ ಸ್ವಲ್ಪ POP ಫಾಲ್ ಸೀಲಿಂಗ್ಗಳು ಒಂದು ಸ್ವಲ್ಪ ಚೇಂಜ್ ಆಗಿರುತ್ತೆ ನೋಡಿ. ಇದು ಬಂದು ನಮಗೆ 2nd ಫ್ಲೋರ್ ಆಗಿರುತ್ತೆ. ಸೇಮ್ ಮನೆ, ಬಾಕ್ಲು ಕೂಡ ನೋಡ್ಬೋದು ನಿಮಗೆ. ಹಾಗೆ ಇವಾಗ 3ನೇ ಫ್ಲೋರ್ಗೆ ಹೋಗೋಣ. ತುಂಬ ಜನ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ಗೋಸ್ಕರ ಮನೆ ಹುಡುಕ್ತಾ ಇರ್ತಾರೆ. ನಾನೇನು ಕೇಳಿದ್ರೆ ಬೆಸ್ಟ್ ಇನ್ವೆಸ್ಟ್ಮೆಂಟು ಮನೆ ಮೇಲೆ ಹಾಕೋದು. ಲೈಫ್ ಟೈಮ್ ದುಡಿತಾ ಇರುತ್ತೆ ನಮಗೆ. ಇವಾಗ ಪ್ರೆಸೆಂಟು 25,000 ಹೋಗ್ತಾ ಇದೆ ಅಂದರೆ ನಿಮಗೆ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಹೋಗುತ್ತೆ ನಿಮಗೆ. ಇವಾಗ ಎಲ್ಲಿ ಬೆಂಗಳೂರಲ್ಲಿ ಮನೆಯೇ ಸಿಗ್ತಾ ಇಲ್ವಲ್ಲ, ಅದಕ್ಕೋಸ್ಕರ. ಓಕೆ, ಇದು ಬಂದು ನಮಗೆ 3ನೇ ಫ್ಲೋರಲ್ಲಿರುವಂಥ 3ನೇ ಮನೆ ಆಗಿರುತ್ತೆ. ಬನ್ನಿ 4ನೇ ಫ್ಲೋರ್ಗೆ ಹೋಗೋಣ. ಮನೆ ಸುತ್ತಮುತ್ತ ಕೂಡ ನೋಡ್ಬೋದು ನಿಮಗೆ, ಒಂದು ಡೀಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ನೋಡಿ, ಆಲ್ಮೋಸ್ಟ್ ಸಂಜೆ ಆಗ್ತಾಯಿದೆ, ಎಷ್ಟು ಸೈಲೆಂಟಾಗಿದೆ ಮನೆ ಸುತ್ತಮುತ್ತ. ಸೂಪರ್. 4ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಓಕೆ, ಬರೀ ನೋಡಿಸ್ತಾ ಹೋಗ್ತೀನಿ, ಏನು ಎಕ್ಸ್ಪ್ಲೇನ್ ಮಾಡಲ್ಲ. ಇಲ್ಲಿ 4ನೇ ಫ್ಲೋರಲ್ಲಿ ಬಂದಿದ್ದೀವಿ ನಾವು. ಇನ್ನೊಂದ್ಸತಿ ಮನೆ ಸುತ್ತಮುತ್ತ ನೋಡಿಸ್ಬಿಡ್ತೀನಿ. ಒಂದು ಡೀಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ಬನ್ನಿ ಮನೆ ಒಳಗಡೆ ಹೋಗೋಣ. ನೀವೇನು ನೋಡಿದ್ರು ಸೇಮ್ ಮನೆ, ಫ್ಲೋರಿಂಗಿಂದ ಹಿಡಿದು POP ಫಾಲ್ ಸೀಲಿಂಗ್ವರೆಗೂ ಹಂಗೆ ಇದೆ ನೋಡಿ. ಫ್ಲೋರಿಂಗು ಅಷ್ಟೇ ಗ್ರಾನೈಟ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಲರು. ದೇವ್ರ ಮನೆ, TV ಯೂನಿಟ್ ಬಂದಿದೆ. ಹಾಗೆ ಈ ಸೈಡ್ ವಿಂಡೋ, ನಾರ್ತ್ ಸೈಡು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲಿ ಸೋಫಾ ಹಾಕೋಬೋದು. ಇದು ಬಂದು ನಮ್ಗೆ ಅಡುಗೆ ಮನೆ ಆಗಿರುತ್ತೆ. ಫ್ರಿಜ್ ಪಾಯಿಂಟ್ ಒಟ್ಟು ಸ್ಲೆಪ್ಪಲ್ಲಿ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಕೆಳಗಡೆ ಫುಲ್ ಕಬೋರ್ಡ್, ಅಂದರೆ ನಾನು ಹೇಳಿಲ್ವ ಕಲರ್ ಚೇಂಜ್ ಇರುತ್ತೆ ನಿಮ್ಗೆ ಅಲ್ಲೆಲ್ಲ ಅಷ್ಟೇ. ನಿಮಗೆ ಸೇಮ್ ಬಂದಿದೆ, ಕಲರ್ಗಳು ಚೇಂಜ್. ಓವರ್ ಹೆಡ್ ಕಬೋರ್ಡು, ಹಾಗೆ ಸಿಂಕು. ಇಲ್ಲಿ ಬಂದು ನಮಗೆ ಡೈನಿಂಗ್ ಟೇಬಲ್ ಜಾಗ, POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಇಲ್ಲಿ ಯುಟಿಲಿಟಿ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಮನೆ ರೂಮು, ಕಬೋರ್ಡ್, ವಾರ್ಡ್ರೋಬು, ಸ್ಟಡಿ ಟೇಬಲ್, ವರ್ಕಿಂಗ್ ಟೇಬಲ್, ಓವರ್ ಹೆಡ್ ಕಬೋರ್ಡು,
ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಈ ಕಡೆ ಸೌತ್ ಸೈಡ್ ವಿಂಡೋ ಕೊಟ್ಟಿದ್ದಾರೆ ಬೆಳಕುಗಳಿಗೋಸ್ಕರ. ಈ ಕಡೆನೂ ಅಷ್ಟೇ ವೆಸ್ಟ್ ಸೈಡ್ ವಿಂಡೋ ಕೊಟ್ಟಿದ್ದಾರೆ ಬೆಳಕುಗಳಿಗೋಸ್ಕರ. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್. ಇದು ನಿಮ್ಗೆ ಏನಿದ್ರು ರೆಡಿ ಟು ಮೂವ್ ಅಂತ ಹೇಳ್ತೀವಿ ನಾವು. ನೋಡ್ಬೋದು ಅಟ್ಯಾಚ್ ಆಗಿದೆ. ಸಾರಿ, ರೆಸ್ಟ್ ರೂಮ್ ಕಬೋರ್ಡು ಕೂಡ ಎಲ್ಲ ಆಲ್ರೆಡಿ ಆಗಿದೆ. ಇನ್ನೇನಿದ್ರು ನಿಮಗೆ ಒಂದು ಕೋಟ್ ಪೇಂಟಿಂಗ್ ಇರುತ್ತೆ ಅಷ್ಟೇ ನಿಮಗೆ. ಇದು ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡ್, ಸ್ಟಡಿ ಟೇಬಲ್, ವಿಂಡೋ ಕೊಟ್ಟಿದ್ದಾರೆ. ಇದು ಕಾಮನ್ ರೆಸ್ಟ್. ಇದು ಕೂಡ ನೋಡ್ಬೋದು ತುಂಬ ದೊಡ್ಡದಾಗಿದೆ. ಓಕೆ, ಸೇಮ್ ಮನೆ ಆಗಿರುತ್ತೆ ನಿಮಗೆ. 2 BHK ಅದು 4 ಮನೆ ಬರುತ್ತೆ ನಿಮಗೆ. 2 ಬೆಡ್ರೂಮ್ದು 4 ಮನೆ. ಓಕೆ, ಮಾಡಿ ಮೇಲೆ ಹೋಗೋಣ. ಟಾಪ್ ಫ್ಲೋರ್ಗೆ ಹೋಗ್ಬಿಡೋಣ ಬನ್ನಿ. ಟಾಪ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಓಕೆ, ಟಾಪ್ ಫ್ಲೋರ್ ಮನೆ ಅಂದರೆ ಮಾಡಿ ಮೇಲೆ ನಿಮಗೆ ಈ ಥರ ಕಾಣಿಸುತ್ತೆ ನೋಡಿ. ಸಾಕಾಗಿದೆ. ಇಲ್ಲೂ ಕೂಡ ಅಷ್ಟೇ ದೊಡ್ಡದಾಗಿದೆ. ನಿಮಗೆ ಆರಾಮಾಗಿ ನೋಡ್ಬೋದು. ಅಲ್ಲಿ 1500 ಲೀಟರ್ಸ್ 2 ಸಿಂಟ್ಯಾಕ್ ಇದೆ. ಆರಾಮಾಗಿ ಬೇಕಾದ್ರೆ ಸೋಲಾರ್ ಮಡಿಕೊಂತೀನಿ ಮೇಲೆ ಮಡಿಬೋದು, ಇಲ್ಲೂ ಮಾಡ್ಬೋದು. ಇಲ್ಲಿ ಫುಲ್ ಮಾಡ್ಬೋದು ನೀವು. ಕೈಯಲ್ಲಿ ಬಟ್ಟೆ ಒಣಗಾಕೋಕ್ಕೆ ಕಂಬಿ ಕೊಟ್ಟಿದ್ದಾರೆ ಇಲ್ಲೇ. ಹಾಗೆ ಇಲ್ಲಿ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬಂದಿದೆ. ಇಲ್ಲಿ ಲಿಫ್ಟ್ ಮೈಂಟೆನೆನ್ಸ್ ರೂಮು. ಹಾಗೆ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಹೋಗ್ಕೋಬೋದು ನೀವು. ಹಾಗೆ ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಈ ಥರ ಆಗಿರುತ್ತೆ. ಸೂಪರ್ ಏರಿಯಾ, ಒಳ್ಳೆ ಕಡೆ ಇದೆ. ಮನೆ ಮಾತ್ರ ಸಕಾಗಿದೆ ನೋಡಿ ಇಲ್ಲಿಂದ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು JP ನಗರ್, ನಿಯರ್ ಬೈ ಅಂಜನಾಪುರ 9th ಬ್ಲಾಕ್ ಹತ್ರ ಬರುತ್ತೆ ನಿಮಗೆ. BBMP ಏಕತಾ ಆಗಿರುತ್ತೆ. ಇದು 30/40 BBMP ಏಕತಾ 30/40 ಆಗಿರುತ್ತೆ. ಇದು ರೆಂಟಲ್ ಇನ್ಕಮಿಂಗ್ ಹೌಸ್ ಅಂದರೆ ಬಾಡಿಗೆ ಆದಾಯ ತರುವ ಮನೆ ಆಗಿರುತ್ತೆ ನಿಮಗೆ. 30/40. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3,85 lakhs ಕೇಳ್ತವ್ರೆ. 3,85,00,000 ಕೇಳ್ತವ್ರೆ. 3,85,00,000 ಅಂದರೆ ಅಷ್ಟೇ ಇರೋಲ್ಲ ನಿಮಗೆ, ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ. ಯಾರನ್ನ ಒಬ್ಬರು ಒಳ್ಳೆ ಇನ್ವೆಸ್ಟ್ ಮಾಡಿ ನಮಗೆ ಲೈಫ್ ಟೈಮ್ ಇನ್ಕಮಿಂಗ್ ಬರುವಂಥ ಪ್ರಾಪರ್ಟಿ ಬೇಕಂದರೆ ಅವ್ರು ನೋಡ್ಬೋದು. ಇದು ತುಂಬ ಒಳ್ಳೆ ಮನೆ ಅಂತಲೇ ಹೇಳ್ಬೋದು ನಿಮಗೆ. ನಿಯರ್ ಬೈ ನೋಡಿ, ಇಲ್ಲಿಂದ ನಿಮಗೆ ಜಸ್ಟ್ ಒಂದು 3.5 ಕಿಲೋಮೀಟರ್ಸ್ ನಿಮ್ಗೆ ಕೋನನಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಈ ಕಡೆ ಹೋದರೆ ಅಷ್ಟೇ ಸೇಮ್ ನಿಮಗೆ 3-3.5 ಕಿಲೋಮೀಟ್ರ್ ಬನ್ನಾರ್ಘಟ್ಟ ರೋಡ್ ಸಿಗುತ್ತೆ ನಿಮಗೆ. ಸೆಂಟ್ರಲ್ ಇದೆ ಅಂತಲೇ ಹೇಳ್ಬೋದು ಈ ಜಾಗ ನಿಮಗೆ. ಓಕೆ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಅಡ್ರೆಸ್ಸು JP ನಗರ 9th ಫೇಸು, ಅಂಜನಾಪುರ ನಿಯರ್ ಬೈ 9th ಬ್ಲಾಕ್ 9th ಫೇಸ್ ಹತ್ರ ಬರುತ್ತೆ ನಿಮಗೆ. ಓಕೆ, ಈ ವಿಡಿಯೋ ನೋಡಿ ಈ ಮನೆಯೇ ಇಷ್ಟ ಆಗಿದ್ದರೆ, ಯಾರಿಗಾನ ಈ ಮನೆ ನೋಡಬೇಕು ಅನ್ನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡೋ ಅಂಥವ್ರು ಅಂದರೆ ರೆಂಟಲ್ ಇನ್ಕಮಿಂಗ್ ಹೌಸ್ ಬೇಕು ಅಂತ ಇರೋರು, ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಬಂದು ಮನೆ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮಗೆ ಯಾರಿಗಾನ BDA 20-30 ಆಗಲಿ 30-40 ಆಗಲಿ ಹಾಗಾದರೆ ಅಂದರೆ ರೆಂಟ್ ಬರುವಂಥದ್ದು 40-60 ಮನೆ ಆಗಲಿ ಯಾರಿಗಾನ ಬೇಕಂದರೆ, ಹಾಗೆ ನಿಮಗೆ BMRDA ಅಪ್ರೂವ್ಡ್ ಈ ಖಾತಾ ನಿಯರ್ ಬೈ ಆರ್ವಳ್ಳಿ ದಯಾನಂದ ಕಾಲೇಜ್ ಹತ್ರ ನಿಮ್ಗೆ ಯಾರಿಗಾನ ಇನ್ವೆಸ್ಟ್ ಮಾಡೋ ಅಂಥದ್ದು ಸೈಟ್ ಯಾರಿಗಾನ ಬೇಕಾದ್ರೆ ಪ್ರಾಪರ್ಟಿ ಹಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಪೇಜ್ನ ಫಾಲೋ ಮಾಡಿ, ಅಲ್ಲಿರೋ ನಂಬರ್ ಫೋನ್ ಮಾಡಿ. ಇನ್ನು ಮಿಕ್ಕಿದ ಡೀಟೇಲ್ಸ್ ನಿಮ್ಗೆ ಅಲ್ಲೇ ಸಿಗುತ್ತೆ ನಿಮಗೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.